ಇವತ್ತಿನ ವಿಡಿಯೋ ತುಂಬ ಅಂದರೆ ತುಂಬ ಒಂದು ಯೂನಿಕ್ ಆಗಿರೋಂಥ ವಿಡಿಯೋ. ಯಾಕಂದರೆ ಇವತ್ತಿನ ವಿಡಿಯೋದಲ್ಲಿ ಎಡಿಟಿಂಗ್ ಮಾಡ್ತಾ ಇಲ್ಲ, ಪಿಕ್ಸಾರ್ಟ್ ಆ್ಯಪ್ ಬಗ್ಗೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಕೊಡ್ತಾ ಇದ್ದೀನಿ ಇವತ್ತು. ಮತ್ತು ಸೆಟ್ಟಿಂಗ್ಸ್, ಬೆಸ್ಟ್ ಸೆಟ್ಟಿಂಗ್ಸ್ ಯಾವುದು, ಕ್ವಾಲಿಟಿ ಕಮ್ಮಿ ಆಗುತ್ತೆ ಪಿಕ್ಸಾರ್ಟ್ ಆ್ಯಪಲ್ಲಿ. ಆದರೆ ಈ ಥರ ಒಂದು ಸೆಟ್ಟಿಂಗ್ಸ್ ಮಾಡ್ಕೊಂಡಾಗ ಕ್ವಾಲಿಟಿ ಕಮ್ಮಿ ಆಗೋದು ತುಂಬ ಅಂದರೆ ತುಂಬ ಕಡಿಮೆ ಪ್ರಮಾಣದಲ್ಲಿ ಆಗುತ್ತೆ. ಕ್ವಾಲಿಟಿ ಕಮ್ಮಿ ಆಗೋದೇ ಇಲ್ಲ ಅಂತಲ್ಲ, ಎಲ್ಲ ಆ್ಯಪ್ಸಲ್ಲೂ ಇರುತ್ತೆ. ಯಾಕಂದರೆ ತುಂಬ ಲೇಯರ್ಸ್ ಹಾಕ್ಕೊಂಡು ಎಡಿಟಿಂಗ್ ಮಾಡ್ತಾ ಇರ್ತೀವಲ್ವ, ಅದಕ್ಕೋಸ್ಕರ ಕ್ವಾಲಿಟಿ ಕಮ್ಮಿ ಆಗುತ್ತೆ. ತಿರ್ಗಾ ರಿಕವರಿ ಮಾಡ್ಕೋಬೋದು. ಅದು ಹೇಗೆ ಅಂತ ಹೇಳ್ತೀನಿ. ಈ ವಿಡಿಯೋನ ಫುಲ್ ಕೊನೆವರೆಗೂ ನೋಡಿ, ಯಾಕಂದರೆ ತುಂಬ ಇಂಪಾರ್ಟೆಂಟ್ ವಿಡಿಯೋ ನಿಮಗೆ. ಫಸ್ಟು ನೀವು ಸೆಟ್ಟಿಂಗ್ಸ್ನ ಚೆನ್ನಾಗಿ ಮಾಡ್ಕೊಳ್ಳಿ, ಆಮೇಲೆ ನೀವು ಎಡಿಟಿಂಗ್ನ ಇಂಪ್ರೂವ್ ಮಾಡ್ಕೋಬೋದು. ಬೆಸ್ಟ್ ಅಂದರೆ ಬೆಸ್ಟ್ ಸೆಟ್ಟಿಂಗ್ಸ್ನ ನೋಡ್ಕೊಳ್ಳಿ. ಓಕೆ, ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ಥರ ನಿಮಗೆ ಫೋಟೋ ಎಡಿಟಿಂಗ್ ಕಂಟೆಂಟ್ ನನ್ನ ಚಾನಲಲ್ಲಿ ಸಿಗ್ತಾ ಇರುತ್ತೆ. ಜೊತೆಗೆ ವೀಡಿಯೋ ಎಡಿಟಿಂಗ್ ಕೂಡ ಹೇಳ್ಕೊಡ್ತೀನಿ ಇನ್ನು ಮುಂದೆ ಹೋಗ್ತಾ. ಇವಾಗ ಮೊಬೈಲಲ್ಲಿ ಮಾಡ್ತಾಯಿದ್ದೀವಿ, ನೆಕ್ಸ್ಟ್ PC ಕೂಡ ಹೇಳ್ಕೊಡ್ತೀನಿ ಟೈಮ್ ಬಂದಾಗ. ಮೊಬೈಲಲ್ಲೇ ಪ್ರೊಫೆಷ್ನಲ್ ಲೆವೆಲಾಗಿ ಹೇಳ್ಕೊಡ್ತೀನಿ, ಮತ್ತು ಅದರಿಂದನೇ ದುಡ್ಡು ಹೇಗೆ ಮಾಡೋದು ಅಂತಲೂ ನಾನು ನಿಮಗೆ ಹೇಳ್ಕೊಡ್ತೀನಿ. ಇನ್ನೇನು ಬೇಕು ನಿಮಗೆ ಹೇಳಿ, ದುಡ್ಡು ಮಾಡೋದು ಹೇಳ್ಕೊಡ್ತೀನಿ, ಎಡಿಟಿಂಗ್ ಮಾಡೋದು ಹೇಳ್ಕೊಡ್ತೀನಿ. ಎಲ್ಲ A to Z ಇದೆ, ಕಾಪಿ ಪೇಸ್ಟ್ ಮಾಡಿ ಅಷ್ಟೇ. ಟೈಮ್ ಕೊಡಬೇಕು. ನೀವು ಟೈಮ್ ಕೊಟ್ಟಷ್ಟು ನೀವು ತುಂಬ ಅಂದರೆ ತುಂಬಾ ಸಂಪಾದನೆ ಮಾಡ್ಬೋದು ಅಷ್ಟೇ ಫ್ರೆಂಡ್ಸ್, ಇನ್ನೇನು ಹೇಳಲ್ಲ. ಓಕೆ, ಪಿಕ್ಸಾರ್ಟ್ ಓಪನ್ ಮಾಡ್ಕೊಂಡಿದ್ದ ತಕ್ಷಣ ನಿಮಗೆ ಈ ಥರ ಬರುತ್ತೆ. ಅಪ್ಡೇಟ್ ಮಾಡ್ಕೊಂಡಿಲ್ಲ ಅಂದರೆ ಅಪ್ಡೇಟ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ನೆಕ್ಸ್ಟು ನಿಮಗೆ ಇಲ್ಲಿ ಪ್ರೊಫೈಲ್ಸ್ ಅಂತ ಬರುತ್ತೆ. ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಕಾಣಿಸುತ್ತೆ. ಆ ಸೆಟ್ಟಿಂಗ್ಸ್ ಮೇಲೆ ಹೋಗಿ ಇಲ್ಲಿ ಮ್ಯಾಕ್ಸಿಮಮ್ ಇಮೇಜ್ ಸೈಜ್ ಇದೆ, ಅದನ್ನು 12 ಮೆಗಾಪಿಕ್ಸಲ್ಗೆ ಇಟ್ಕೊಳ್ಳಿ. ಯಾಕಂದರೆ ಫುಲ್ ಕ್ಲಾರಿಟಿ ಬೇಕಂದರೆ 12 ಮೆಗಾಪಿಕ್ಸಲೇ ಬೆಸ್ಟು. ನಿಮ್ಮ ಫೋನ್ ಏನಾದರೂ ಇನ್ನೂ ಒಂದು ಲೋ ಕ್ವಾಲಿಟಿ ಅಂದರೆ ಇದಕ್ಕಿಂತ ಕಮ್ಮಿ ರೇಂಜ್ದಾದರೆ 8 ಮೆಗಾಪಿಕ್ಸಲ್ಸ್ದು ನಿಮಗೆ ಕಾಣಿಸುತ್ತೆ. ಒಂದು ಅಪ್ಡೇಟ್ ವರ್ಷನ್ ಈ ಫೋನ್ಗೆ ಅಡ್ಜಸ್ಟ್ ಆಗುತ್ತೆ ಅಂದರೆ 12 ಮೆಗಾಪಿಕ್ಸಲ್ ಕಾಣುತ್ತೆ. ಇದನ್ನು ಫಸ್ಟ್ ಇಟ್ಕೊಳ್ಳಿ, ಓಕೆ ಅಂತ ಕೊಡಿ. ಎನೇಬಲ್ ಎಡಿಟಿಂಗ್ ಹಿಸ್ಟ್ರಿ ಅಪ್ಲೋಡು, ಇದು ಕೂಡ ರೈಟ್ ಅಂತ ಇಟ್ಕೊಳ್ಳಿ. ಮತ್ತು ಇಲ್ಲೇನಾದರೂ ಬೇಕಾದರೆ ನಿಮ್ಗೆ ಅವಾಗವಾಗ ವರ್ಕ್ ಆಗಿಲ್ಲ ಅಂದರೆ ಇಲ್ಲಿ ಕ್ಲಿಯರ್ ವೆಬ್ ಅಂತ ಇದೆಯಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ, ಎಸ್ ಅಂತ ಕೊಡಿ, ಕ್ಲಿಯರ್ ಆಗುತ್ತೆ ಎಲ್ಲ. ಅಷ್ಟೇ, ಇದರಲ್ಲಿ ಸಿಂಪಲಾಗಿ ಇನ್ನೇನೂ ಇಲ್ಲ. ನೆಕ್ಸ್ಟ್ ಬಂದರೆ ಫೋಟೋ ಎಡಿಟ್ ಮಾಡೋ ಟೈಮಿಗೆ ಬಂದರೆ ಯಾವುದಾದ್ರೂ ಒಂದು ಫೋಟೋ ತೊಗೋತೀನಿ ಸಿಂಪಲಾಗಿ. ಓಕೆ, ಎಡಿಟ್ ಮಾಡೋ ಟೈಮಿಗೆ ಬಂದರೆ ನೀವು ಫಸ್ಟು ನೀವು ಏನು ಮಾಡ್ಕೋಬೇಕಂದ್ರೆ ಟೂಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಯಾವಾಗಲೂ ರೀಸೈಜ್ನ ಮಾಡೋದು ಕಲಿಬೇಕು. ಇದು ಒಂದು ಮೇಜರ್ ಟಿಪ್ ಅಂತಲೇ ಹೇಳ್ಬೋದು ನಿಮಗೆ. ರೀಸೈಜ್ ಯಾಕೆ ಮಾಡ್ತಾರೆ ಅಂದರೆ ಕ್ವಾಲಿಟಿ ಲೂಸ್ ಆಗಬಾರ್ದು ಅಂತ ಮಾಡ್ತಾರೆ. ನಮ್ಮ ಫೋಟೋ ಕ್ವಾಲಿಟಿ ಇರೋ ಕ್ವಾಲಿಟಿ HD ಆಗೇ ಇರಬೇಕು ಅಂದರೆ ರೀಸೈಜ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಾಂದರೆ ಬ್ಲರಿ ಪಿಕ್ಚರ್ಸ್ ಬರುತ್ತೆ, ಕ್ವಾಲಿಟಿ ಡೌನ್ ಆಗೋಗುತ್ತೆ. ಇದಕ್ಕೆ ಏನು ಮಾಡೋದಂದರೆ ಫಸ್ಟು 4444 ಅಂತ ಹೊಡ್ಕೊಳ್ಳಿ, ರೀಸೈಜ್ ಅಂತ ಕೊಡಿ. ಕೆಳಗಡೆ ನಂಬರ್ ಬರುತ್ತಲ್ವ 3098, ಫಸ್ಟ್ ನಂಬರ್ನ ನೋಡ್ಕೊಳ್ಳಿ 3098 ಅಂತ. ಅದೇ ರೀಸೈಜ್ ಅಂತ ಕೊಡಿ. ರೀಸೈಜ್ ಆಗಿಲ್ಲ ಅಂದರೆ ಅದಕ್ಕಿಂತ ಒಂದು ನಂಬರ್ ಕಮ್ಮಿ ಕೊಡಿ, ಪಕ್ಕಾ ರೀಸೈಜ್ ಆಗುತ್ತೆ. ಓಕೆ, ಇವಾಗ ರೀಸೈಜ್ ಮಾಡ್ಕೊಳ್ಳೋದಾಯಿತು. ನೆಕ್ಸ್ಟು ಯಾವುದೇ ಟೂಲ್ ನೀವು ಯೂಸ್ ಮಾಡಬೇಕು, ಯಾವುದೇ ಟೂಲ್ ನೀವು ಯೂಸ್ ಮಾಡಬಾರ್ದು ಅನ್ನೋದು ತಿಳಿಸ್ಕೊಡ್ತೀನಿ. FX ಟೂಲ್ ಇದೆಯಲ್ವ, ಇದನ್ನ ಅಂತೂ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಜಾಸ್ತಿ. ಒಂದೊಂದು ಸಿಚುವೇಷನಲ್ಲಿ ಬರುತ್ತೆ ಯೂಸ್ ಮಾಡೋದು. ಬ್ಲರ್ ಮಾಡಬೇಕಾದ್ರೆ, ಕಲರೈಸ್ ಆಪ್ಷನ್ ಯೂಸ್ ಮಾಡಬೇಕಾದ್ರೆ, FXಲ್ಲಿ ಶಾರ್ಪ್ನಿಂಗ್ ಜಾಸ್ತಿ ಮಾಡಬೇಕಾದ್ರೆ ಇದೆಲ್ಲ ಬರುತ್ತೆ. ಆದರೆ ನೀವು ಇದರಲ್ಲಿ ಸಿಗುತ್ತಲ್ಲ ಫಿಲ್ಟರ್ಸ್ ತುಂಬಾ ಫಿಲ್ಟರ್ಸ್ ಇರುತ್ತೆ ಇದರಲ್ಲಿ. ಇದನ್ನೆಲ್ಲ ನೀವು ಹಾಕ್ಕೊಂಡು ನೋಡಿ, ಇಲ್ಲಿ ಎಷ್ಟೊಂದು ಫಿಲ್ಟರ್ಸ್ ಇದೆ. ಇದನ್ನೆಲ್ಲ ನೀವು ಟ್ರೈ ಮಾಡ್ಕೊಂಡು ಏನೂ ಮಾಡೋಕ್ಕೆ ಹೋಗ್ಬೇಡಿ, ಯಾಕಂದರೆ ಇದರಲ್ಲಿ ಕ್ವಾಲಿಟಿ ಲಾಸ್ ತುಂಬ ಅಂದರೆ ತುಂಬಾ ಆಗುತ್ತೆ. ನೆಕ್ಸ್ಟ್ ಬಂದು ನೀವು ರೀಟಚ್ ಅಂತ ಇದೆ ಅಲ್ವಾ, ಇದನ್ನಂತೂ ನೀವು ಟಚ್ಚೇ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಇದರಲ್ಲಿ ಎಷ್ಟು ಕ್ವಾಲಿಟಿ ಆಗುತ್ತೆ ಅಂದರೆ ಕ್ವಾಲಿಟಿ ಲೂಸ್ ಆಗುತ್ತಂದರೆ ನಮಗೆ ಗೊತ್ತಿರಲ್ಲ, ಅಷ್ಟು ಕ್ವಾಲಿಟಿ ಡೌನ್ ಹೋಗ್ಬಿಡುತ್ತೆ. ಯಾಕಂದರೆ ಇದನ್ನು ಫೇಸ್ ಸ್ಮೂತ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ ನೋಡಿ, ಸ್ಮೂತ್ ಅಂತ ಇದೆ ಇಲ್ಲೇ. ಮತ್ತು ಇನ್ನೂ ಏನಾರ ಫೇಸ್ ರಿಟಚಿಂಗ್ ಸೀರೀಸ್ ಎಲ್ಲ ಇದರಲ್ಲೇ ಮಾಡ್ಕೋಬೋದು. ಆದರೆ ಎಷ್ಟು ಕ್ವಾಲಿಟಿ ಡೌನ್ ಆಗುತ್ತೆ ಅಂದರೆ ತುಂಬಾ ಕ್ವಾಲಿಟಿ ಡೌನ್ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡೋಕ್ಕೆ ಹೋಗ್ಬಿಡಿ. ಓಕೆ, ನೆಕ್ಸ್ಟು ಕಟೌಟ್ ಆಪ್ಷನ್. ಇದು ನಿಮ್ಗೆ ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತಿರುತ್ತೆ. ಕಟೌಟ್ ಸುಮ್ಮನೆ ಹಿಂಗೆ ಕಟೌಟ್ ಒಂದು ಔಟ್ಲೈನ್ ಹಾಕ್ಕೊಂಡು ನೀವು ಕಟೌಟ್ನ ಮಾಡ್ಕೋಬೋದು. ಈ ಥರ ಒಂದು ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡ್ಕೋಬೋದು. ಆದರೆ ಇದರಲ್ಲಿ ಎಷ್ಟು ತುಂಬ ಅಂದರೆ ತುಂಬಾ ಕ್ವಾಲಿಟಿ ಲೂಸ್ ಆಗುತ್ತೆ. ಬೇಕಾದರೆ ಚೆಕ್ ಮಾಡಿ, ಇದರಲ್ಲಿ ಒಂದ್ಸಲಿ ಕಟೌಟ್ ಮಾಡಿ ನೋಡಿ. ಮತ್ತು ನೀವೇ ಮ್ಯಾನ್ಯುವಲ್ ಆಗಿ ಹೇಳ್ಕೊಟ್ಟಿದ್ದೀನಲ್ವಾ, ಪಿಕ್ಸಿ ಪ್ರೋ ಆ್ಯಪಲ್ಲಿ ಬ್ಯಾಕ್ಗ್ರೌಂಡ್ ಎರೇಜ್ನ ಪಿಕ್ಸಿ ಪ್ರೋಲೇ ಮಾಡಿ, ಪಿಕ್ಸಾರ್ಟಲ್ಲಿ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಕ್ವಾಲಿಟಿ ಲೂಸ್ ಆಗುತ್ತೆ. ಇದರಲ್ಲೂ ಕೂಡ ಹೇಳ್ಕೊಡ್ತೀನಿ ಬ್ಯಾಕ್ಗ್ರೌಂಡ್ ಎರೇಸ್ ಹೇಗೆ ಮಾಡೋದು. ಅದು HDಲೂ ಕೂಡ ಬರೋ ಥರ ಮಾಡ್ಕೋಬೋದು. ಆದರೆ ಪಿಕ್ಸಾರ್ಟ್ ಝೂಮೇಬಿಲಿಟಿಗೆ ತುಂಬ ಅಂದರೆ ತುಂಬ ಅಷ್ಟು ರೀಸೈಜ್ ಮಾಡಿದ್ರೂ ಕೂಡ ಝೂಮೇಬಿಲಿಟಿ ಇರೋಲ್ಲ. ಪಿಕ್ಸಿ ಪ್ರೋ ಆ್ಯಪ್ ಆದರೆ ಫುಲ್ ಝೂಮೇಬಿಲಿಟಿ ಇರುತ್ತೆ. ಅದಕ್ಕೋಸ್ಕರ ಅದರಲ್ಲಿ ಬ್ಯಾಕ್ಗ್ರೌಂಡ್ ಎರೇಸ್ ಚೆನ್ನಾಗಿ ಮಾಡ್ಬೋದು. ನೆಕ್ಸ್ಟ್ ಆಪ್ಷನ್ಗೆ ಬಂದರೆ ಇಲ್ಲಿ ಟೂಲ್ ಆಪ್ಷನಲ್ಲಿ ಅಡ್ಜಸ್ಟ್ಮೆಂಟ್ ಆಪ್ಷನ್ನು, ಸ್ಟ್ರೆಚ್ಚು, ಕ್ಲೋನ್,
ಈ ಟೂಲ್ ಆಪ್ಷನಲ್ಲಿ ಆಲ್ಮೋಸ್ಟ್ ಆಲ್ ಯಾವುದು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಸ್ಟ್ರೆಚ್ ಅಂತೂ ಯೂಸ್ ಮಾಡಬೇಡಿ, ಕ್ಲೋನು ಅಷ್ಟೇ. ಅಡ್ಜಸ್ಟ್ಮೆಂಟ್ ಮಾಮೂಲಿ ಅಡ್ಜಸ್ಟ್ಮೆಂಟ್ ಯೂಸ್ ಮಾಡ್ತೀವಿ. HD ಇರೋದು ಅದರಲ್ಲಿ ಏನು ಕಲರ್ ಗ್ರೇಡಿಂಗ್ ಮಾಡಬೇಕಂದ್ರೆ ಇಲ್ಲ ಸ್ವಲ್ಪ ಹೈಲೈಟ್ಸು, ಕಾಂಟ್ರಾಸ್ಟು, ಸ್ಯಾಚುರೇಷನ್ ಇದೆಲ್ಲ ಇದರಲ್ಲಿ ಯೂಸ್ ಮಾಡ್ಕೋತೀವಿ. ಇದು ಅಷ್ಟೊಂದೇನು ಪರವಾಗಿಲ್ಲ, ಇದರಲ್ಲಿ ಯೂಸ್ ಮಾಡ್ಕೊಳ್ಳಿ, ಇದನ್ನ ಯೂಸ್ ಮಾಡ್ಕೊಳ್ಳಿ. ಆದರೆ ಸ್ಟ್ರೆಚ್ ಟೂಲ್ನ ಯೂಸ್ ಮಾಡಬೇಡಿ. ಇದು ಸ್ಟ್ರೆಚ್ ಟೂಲ್ ನಿಮಗೆ ಹೇರ್ ಎಡಿಟಿಂಗಿಗೆಲ್ಲ ಬೇಕಾಗುತ್ತೆ, ಹೇರ್ ಏನಾದರೂ ಕಮ್ಮಿ ಇದ್ದರೆ ಜಾಸ್ತಿ ಮಾಡ್ಕೊಳ್ಳೋಕ್ಕೆ. ಆದರೆ ಕ್ವಾಲಿಟಿ ಮಾತ್ರ ತುಂಬ ಅಂದರೆ ತುಂಬಾ ಡೌನ್ ಆಗುತ್ತೆ. ಇವಾಗ ರೈಟ್ ಅಂತ ಕೊಡ್ತೀನಿ ನೋಡಿ ಡಿಫ್ರೆನ್ಸು ಬ್ಲರ್ರಿ ಆಗಿದೆ ಪಿಕ್ಚರ್ ಆಗಲೇ ನೋಡಿ, ಚೂರು ಕ್ವಾಲಿಟಿ ಡೌನ್ ಆಗಿದೆ. ಅದಕ್ಕೋಸ್ಕರ ಈ ಟೂಲ್ನ ಮಾತ್ರ ಯೂಸ್ ಮಾಡಬೇಡಿ. ಆದರೆ ನಿಮ್ಗೇನು ಸಜೆಸ್ಟ್ ಮಾಡ್ತೀನಿ ಅಂದರೆ ತುಂಬ ಒಂದು ಒಳ್ಳೆ ಸಜೆಷನ್ ಅಂದರೆ, ಇವಾಗ ಏನೇ ಎಡಿಟ್ ಮಾಡಿದ್ರು ಕೂಡ ಆ್ಯಡ್ ಫೋಟೋ ಅಂತ ಹಾಕ್ಕೊಂಡು ಫೋಟೋ ಲೇಯರ್ ಮೇಲೆ ಇವಾಗ ಆ್ಯಡ್ ಫೋಟೋ ಅದು ಹಾಕ್ಕೊಂಡಿದ್ದೀವನಲ್ವ, ತಿರ್ಗಾ ಅದೇ ಫೋಟೋ ಹಾಕ್ಕೊಂಡು ನೀವು ಏನೇ ಎಡಿಟ್ ಮಾಡೋದಿದ್ರು ಮಾಡಿ. ಆವಾಗ ಒಂದು ಕ್ವಾಲಿಟಿ ಚೆನ್ನಾಗೇ ಇರುತ್ತೆ, ಫೋಟೋದು ಕ್ವಾಲಿಟಿ ಅಷ್ಟೊಂದು ಏನು ಡೌನ್ ಆಗಲ್ಲ. ಅದಕ್ಕೋಸ್ಕರ ಮತ್ತು ಫೈನಲ್ ಟಿಪ್ಸ್ ಕೊಡೋದಂದರೆ ನಿಮಗೆ ಡ್ರಾ ಟೂಲ್ ಅನ್ನೋದು ಒಂದು ಅದ್ಭುತವಾದ ಟೂಲು. ಲೇಯರ್ಸ್ ಎಲ್ಲ ಸಿಗುತ್ತೆ ನೋಡಿ, ಲೇಯರ್ಸ್ ಆಪ್ಷನ್ ಎಲ್ಲ ಸಿಗುತ್ತೆ ಇದರಲ್ಲಿ. HD ಏನೇ ಒಂದು ಎಡಿಟಿಂಗ್ ಮಾಡಿದ್ರು HDಲೇ ಬರುತ್ತೆ ಡ್ರಾ ಟೂಲಲ್ಲಿ. ಅದಕ್ಕೆ ಡ್ರಾ ಟೂಲಲ್ಲೇ ಮಾಡಿ, ಡ್ರಾ ಟೂಲ್ನೇ ಯೂಸ್ ಮಾಡಿ, ಆಲ್ಮೋಸ್ಟ್ ಡ್ರಾ ಟೂಲ್ನೇ ಯೂಸ್ ಮಾಡಿ. ಸಿಂಪಲಾಗಿ ಹೇಳ್ಬೇಕಂದ್ರೆ ಡ್ರಾ ಟೂಲ್ನ ಯೂಸ್ ಮಾಡೋದು ಕಲ್ತ್ಕೊಳ್ಳಿ ಅಷ್ಟೇ. ಮತ್ತು ಸೇವ್ ಮಾಡಬೇಕಾದ್ರೂ ಅಷ್ಟೇ, ಸಿಂಪಲಾಗಿ ಅಲ್ಲೋಗಿ ಅಲ್ಲೇ ಸೇವ್ ಕೊಟ್ಬಿಡ್ಬೇಡಿ. ಇಲ್ಲಿ ಡ್ರಾ ಟೂಲಿಗೆ ಬಂದು ಸೇವ್ ಇಮೇಜ್ ಅಂತ ಕೊಡಿ. ಡ್ರಾ ಟೂಲಲ್ಲಿ ಸೇವ್ ಆದರೆ HDಲೇ ಸೇವ್ ಆಗುತ್ತೆ. ಇಲ್ಲೂ ಸೇವ್ ಆಪ್ಷನ್ ಇದೆಯಲ್ಲ, ಇಲ್ಲಿ ಯಾಕೆ ಕೊಡಬಾರ್ದು ಅಂದರೆ ಕ್ವಾಲಿಟಿ ಲೂಸ್ ಆಗುತ್ತೆ, ಅದಕ್ಕೋಸ್ಕರ ಕೊಡಬಾರ್ದು. ಮತ್ತು ಇನ್ನು ಏನಿದೆ ಡ್ರಾ ಟೂಲ್ನ ಬಿಟ್ಟು, ಮತ್ತು ಇನ್ನೂ ಒಂದು ಟಿಪ್ಸ್ ಏನಂದರೆ ಲೆನ್ಸ್ ಫೇರ್ ಇದೆ. ನೀವು ಅಲ್ಲಿ ಇಲ್ಲಿ ಹುಡುಕಿ ಆಗ್ತಿರಲ್ವ, ಅದ್ರ ಬದಲು ಇಲ್ಲೇ ನೋಡಿ ಸರ್ಚ್ ಮಾಡಿ, ಇದರಲ್ಲಿ ಇರೋದು ಯಾವುದಾದ್ರೂ ನಿಮ್ಗೆ ಅಡ್ಜಸ್ಟ್ ಆದರೆ ನಿಮ್ಮ ಫೋಟೋಗೆ ಇದನ್ನೇ ಹಾಕ್ಕೊಳ್ಳಿ. ಯಾಕಂದರೆ ತುಂಬ ಒಂದು ಡಿಫ್ರೆಂಟ್ ಆಗಿರೋ ಚೆನ್ನಾಗಿರೋ ಲೆನ್ಸ್ ಫೇರ್ಸ್ ಎಲ್ಲ ಕೊಟ್ಟಿರ್ತಾರೆ ಇದರಲ್ಲಿ. ಅದಕ್ಕೋಸ್ಕರ ಯೂಸ್ ಮಾಡೋಕ್ಕೆ ಬರಬೇಕಷ್ಟೇ. ನಿಮಗೆಲ್ಲ ಯೂಸ್ ಮಾಡೋದು ಕಲ್ತ್ಕೊಳ್ಳಿ. ಎಷ್ಟೊಂದು ವೀಡಿಯೋ ಇದೆ, ಇಲ್ಲ ಇದ್ರ ಮೇಲೂ ಡೆಡಿಕೇಟೆಡ್ ವೀಡಿಯೋ ಬೇಕಂದರೆ ಮಾಡೋಣ. ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್. ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಏನಿಲ್ಲ, ಬೆಸ್ಟ್ ಸೆಟ್ಟಿಂಗ್ಸ್. ಎಡಿಟೇ ಫೋಟೋ ಅಂತ ಮಾಡಿದಾಗ ನೀವು ಯಾವುದೋ ಒಂದು ಫೋಟೋ ಎಡಿಟ್ ಮಾಡ್ತೀರಾ, ಬೆಸ್ಟ್ ಸೆಟ್ಟಿಂಗ್ಸ್ ಇದ್ದರೆ HDಲಿ ಸೇವ್ ಆಗುತ್ತೆ. HD ಇದ್ದರೆ ನಮಗೂ ನೋಡೋಕ್ಕೆ ಚೆನ್ನಾಗಿರುತ್ತೆ. ಬ್ಲರ್ರಿ ಪಿಕ್ಚರ್ಸ್ ಬಂದರೆ ಇನ್ನೂ ಹಳೇ ಕಾಲದ ಜಾತ್ರೆ ಎಡಿಟ್ಸ್ ಆಗೋಗುತ್ತದಲ್ಲ, ಅದಕ್ಕೋಸ್ಕರ ಮಾಡೋಕ್ಕೆ ಹೋಗ್ಬಿಡಿ. ಈ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಮೈಂಡಲ್ಲಿ ಇಟ್ಕೊಳ್ಳಿ. ನೀವು ಎಡಿಟಿಂಗ್ ಮಾಡುವಾಗ ಅಪ್ಲೈ ಮಾಡಿ ಈ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ, ಸೆಟ್ಟಿಂಗ್ಸ್ನೆಲ್ಲ ಸರಿ ಮಾಡ್ಕೊಳ್ಳಿ. ಇಷ್ಟೇ ಇವತ್ತಿನ ವೀಡಿಯೋದಲ್ಲಿ ಹೇಳೋದು. ಇನ್ನು ನೆಕ್ಸ್ಟ್ ನಿಮ್ಗೆ ಅದ್ಭುತವಾದ ವೀಡಿಯೋಸ್ ಬರುತ್ತೆ. ಫೇಸ್ ರಿಡಕ್ಷನ್ ಸೀರೀಸ್, ಮ್ಯಾನಿಪುಲೇಷನ್ ಸೀರೀಸ್ ಕಲ್ತಿಲ್ಲ ಅಂದರೆ ಕಲ್ತ್ಕೊಳ್ಳಿ. ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ, ಇಲ್ಲ ಐ ಬಟನಲ್ಲಿ ಕೊಟ್ಟಿರ್ತೀನಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಗೈಸ್.